ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ದೊಡ್ಡ ಟಾಸ್ಕ್ ಏನಂದ್ರೆ ಬಟ್ಟೆನ ಮಿಷನ್ಗೆ ಹಾಕಿ ವಾಶ್ ಮಾಡ್ಬಿಡ್ಬೋದು, ಬಟ್ ಒಣಗಾಕಕ್ಕೆ ತುಂಬಾ ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತೆ. ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗಾದ್ಮೇಲೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಿದ್ದಾಯ್ತು. ಹಾಗೇನೆ ಇವತ್ತಿನ ಲಂಚಿಗೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ನಾನು ಕಾಲಿಫ್ಲವರು ಹಾಗೇನೆ ಕ್ಯಾರೆಟ್ನ ಇಟ್ಟಿದ್ದೆ. ಕಾಲಿಫ್ಲವರ್ ನಾನು ತಗೊಂಬಂದಾಗಲೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಹಾಗೇನೆ ಈ ಬೆಲ್ಲನ ಮಾರ್ನಿಂಗು ನೀಟಾಗಿ ಪೌಡರ್ ಮಾಡಿ ಇಟ್ಟಿದ್ದಾಯಿತು. ಯಾಕಂದರೆ ಇವಾಗ ಫೆಸ್ಟಿವಲ್ ಸೀಸನ್ ಸಹ ಸ್ಟಾರ್ಟ್ ಆಯಿತು. ಹಾಗೇನೆ ಫೆಸ್ಟಿವಲ್ ಟೈಮಲ್ಲಿ ತುಂಬ ಈಸಿಯಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ನಾನು ಬೆಳಗ್ಗೆನೆ ಬೀಟ್ರೋಟಲ್ಲಿ ಬಿರಿಯಾನಿ ಮಾಡಿದ್ದೆ. ನನ್ನ ಮಗನಿಗೆ ಅದು ತುಂಬ ಇಷ್ಟ ಆಯಿತು. ಅದನ್ನೇ ಬಾಕ್ಸಿಗೆ ಬೇಕಂತ ತೊಗೊಂಡೋದ. ಅದಕ್ಕೆ ಅಂತಲೇ ಲಂಚನ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಪೀಸ್ನ ನಾನು ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಯಿತು. ಯಾವಾಗ ಬೇಕೋ ಆವಾಗ ಗ್ರೀನ್ ಪೀಸ್ನ ಸ್ವಲ್ಪ ತಗೊಂಡು ಸ್ವಲ್ಪ ಹಾಟ್ ವಾಟರ್ ಇದು ಇಟ್ಬಿಡ್ತೀನಿ. ಆವಾಗ ಈವನ್ ಆಗಿ ಕುಕ್ ಆಗುತ್ತೆ. ಹಾಗೇನೆ ಇದು ನನ್ನ ಕಿಚನ್ನ ಮೇಕ್ ಓವರ್ ಮಾಡಿದ್ದೆ. ಈ ಸಿಲ್ವರ್ ಫಾಯಿಲ್ ವಾಲ್ ಪೇಪರ್ ಹಾಕ್ಬಿಟ್ಟು ಇದು ತುಂಬಾನೇ ನನ್ನ ಕಿಚನ್ ಚೆನ್ನಾಗಿ ತೋರಿಸ್ತಿದೆ. ಹಾಗೇನೆ ಇವಾಗ ಸಾರಿಗೆ ಅಂದ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ. ಈ ಸಾರು ಮಾಡೋದಕ್ಕೇನೋ ಒಂದು 15 ಮಿನಿಟ್ಸೇ ಆಗುತ್ತೆ. ನಾನು ಮುಂಚೆ ಎಲ್ಲ ಸಾರನ್ನ ಕುಕ್ಕರಲ್ಲೇ ಫುಲ್ಲಾಗಿ ಇಟ್ಬಿಟ್ಟು ಒಂದು ವಿಸಿಲ್ಗೆ ಇಟ್ಬಿಡ್ತಾ ಇದ್ದೆ. ಬಟ್ ನನಗೆ ಆ ಟೇಸ್ಟ್ ಬರ್ತಾ ಇಲ್ಲ. ಅದಕ್ಕೆ ಅಂದ್ಬಿಟ್ಟೆ ನಾನು ಇವಾಗ ಎಲ್ಲಾನು ಸಪ್ರೇಟಾಗೆ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕುಕ್ಕರ್ಗಿಂತ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಾರು ಬೇಯೋಕ್ಕಿನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಆವಾಗಲೇ ನಾನು ಪಾತ್ರೆನೆಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ಸೈಡ್ ಬೈ ಸೈಡಲ್ಲೇ ಸಾರು ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಕೊರಿಯಂಡರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಹಾಗೇನೆ ನಾನು ಇವತ್ತಿನ ಸೈಡ್ ಡಿಶ್ಗೆ ಅಂದ್ಬಿಟ್ಟು ಬಾಳೆಕಾಯಿನ ತೊಗೊಂಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಅದು ಜಸ್ಟ್ ಫ್ರೈ ಮಾಡೋದಕ್ಕೆ ಆಯಿಲಲ್ಲಿ ಚಿಲ್ಲಿ ಪೌಡರು, ಕೊರಿಯಾಂಡರು, ಕರಿ ಲೀವ್ಸು, ಹಾಗೇನೆ ನಮಗೆ ಬೇಕಾದರೆ ಇದರಲ್ಲಿ ಗಾರ್ಲಿಕ್ ಸಹ ಹಾಕೊಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಬಿಟ್ಟೆ. ಹಾಗೇನೆ ನಾನು ಡೈಲಿನೂ ಮಾಡೋ ಕೆಲಸ ಏನಂದರೆ, ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡೋ ಕೆಲಸ ಇದೇನೆ. ಬೆಳಗ್ಗೆಯಿಂದ ನೈಟ್ವರೆಗೂ ಯೂಸ್ ಮಾಡಿರೋ ಕಿಚನ್ ಟವಲ್ಸ್ನೆಲ್ಲನೂ ಅದರಲ್ಲಿ ಸೋಕ್ ಮಾಡಿ ಇಟ್ಬಿಟ್ಟು ಅದನ್ನು ಬೆಳಗ್ಗೆಗೆ ಎದ್ದು ವಾಶ್ ಮಾಡಿಬಿಡ್ತೀನಿ. ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದು ಆಯಿತು. ಹಾಗೆಯೇ ಬಾಳೆಕಾಯಿನ ಫ್ರೈ ಸಹ ರೆಡಿ ಆಯಿತು. ಹಾಗೆಯೇ ಸೈಡ್ ಬೈ ಸೈಡಲ್ಲೇ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ, ನನಗೆ ಸಿಂಕಲ್ಲಿ ಸಾಮಾನು ಇಲ್ಲದೆ ಇರುವಾಗಲೇ ನನಗೆ ತುಂಬಾ ಇಷ್ಟ ಆಗುತ್ತೆ ಕಿಚನ್ನ ನೋಡೋದಕ್ಕೆ. ಇದೇ ಇವತ್ತಿನ ನನ್ನ ಲಂಚ್ ಮೆನು, ಕಾಲಿಫ್ಲವರ್ ಸಾಂಬಾರು ಹಾಗೆಯೇ ಬಾಳೆಕಾಯಿ ಫ್ರೈ. ನಿಮಗೆ ಮಿನಿ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.